ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಬೆಳಗಿನ ಜಾವ ಎಷ್ಟಾಗ್ತಿದೆ ಅಂದರೆ ಇವಾಗ ಒಂದು 4:45 ಆಗಿದೆ ಟೈಮು. ಇವಾಗೆಲ್ಲ ಚಳಿ ಅಂದರೆ ನೋಡಿ, ಇವರು ಎಷ್ಟು ಚೆನ್ನಾಗಿ ಎದ್ದು ಎಕ್ಸಸೈಸ್ ಮಾಡಿಸ್ತಾ ಇದ್ದಾರೆ ನೋಡಿ. ನಿಮಗೆ ಯಾರು ಅಂತ ತೋರಿಸ್ತೀನಿ. ಸೊ ನೋಡಿದ್ರಲ್ಲ, ಬೆಳಗಿನ ಜಾವ ಇಷ್ಟೊತ್ತಿಗೆ ಎದ್ದು ಫುಲ್ಲು ಡ್ಯೂಟಿ ಅವರು ಇದು ಕೆಲಸ ಮಾಡೋದು BSF ಅಲ್ಲೇ ಎದ್ದು ಫುಲ್ಲು ಎಕ್ಸಸೈಸ್ ಮಾಡಿ ಇಷ್ಟೊತ್ತಿಗೆ ಚಳಿಲಿ ಬೆವರು ಬರೆಸ್ತಾ ಇದ್ದಾರೆ ಅವರು. ಸೊ ಹೋಗೋಣ ನಾವು ನಮ್ಮ ಡ್ಯೂಟಿ ಮಾಡೋಕ್ಕೆ. ಆಲ್ರೆಡಿ ಲೇಟಾಗಿ ಹೋಗಿದೆ, ಬನ್ನಿ ಹೋಗೋಣ. ಗೈಸ್, ನಿಕೋಮ್ಸ್ ಅಪಾರ್ಟ್ಮೆಂಟ್ ಭಾರತಿ ಸಿಟಿ ಮಾಲ್ ಹತ್ರ ಬಂದಿದ್ದೀನಿ. ಎಲ್ಲ ಬೆಚ್ಚಗೆ ಮಲಗಿದಾರಿನ್ನ, ಬನ್ನಿ ಹೋಗೋಣ. ಪಾಪ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಬನ್ನಿ 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 ಹೋಗೋಣ. ನೋಡಿ ನೋಡಿ, ಟವರ್ 4 ಬಾಪ ಹೋಗೋಣ. ಗೈಸ್, ಇವಾಗ ಫಸ್ಟ್ ಡ್ಯೂಟಿ ಮುಗಿಸಿದ್ದೀನಿ ನೋಡಿ. ಇನ್ನೂ ಎಷ್ಟು ಮಂಜಿದೆ, ಬಟ್ ಬೆಳಕಾಗಿದೆ ಲೈಟಾಗಿ, ಬಟ್ ಮಂಜು ನೋಡಿ ಇನ್ನೂ ಎಷ್ಟಿದೆ ನೋಡಿ. ಇನ್ನು ಮಂಜು ಸಿಕ್ಕಾಪಟ್ಟೆ ಇದೆ, ಬಟ್ ಚಳಿ ಆಗ್ತಿಲ್ಲ ಒಟ್ಟಿನಲ್ಲಿ. ಫುಲ್ಲು ನಿಕೋಮ್ಸ್ ಅಪಾರ್ಟ್ಮೆಂಟು ಇದೊಂಥರ ಹಾಂಗ್ಕಾಂಗ್ ಸಿಟಿ ಇದ್ದಂಗೆ. ಸೊ ಬನ್ನಿ ಹೋಗೋಣ ಸೆಕೆಂಡ್ ಲೊಕೇಶನ್ಗೆ. ಓಕೆ, ಸೊ ಗೈಸ್, ಇವಾಗ ಲಾಸ್ಟ್ ಕಲೆಕ್ಷನ್ ಹತ್ರ ಬಂದಿದ್ದೀನಿ. ಅವ್ರದ್ದು ಇರೋದು 9 ಗಂಟೆ, ಇವಾಗ 8 ಗಂಟೆ ಏನಾಗಿದೆ. ಬಂದು ಫೋನ್ ಮಾಡ್ತಾಯಿದ್ದೀನಿ. ಅವ್ರು ನೋಡಿದ್ರೆ ನೋಡಿ ಅಪಾರ್ಟ್ಮೆಂಟಲ್ಲಿ ಇದ್ದಾರೆ. ಬಂದು ಫೋನ್ ಮಾಡಿದ್ರೆ ಇಲ್ಲ, ನನ್ನ ಸ್ಲಾಟ್ ಏನಿದೆ ಆ ಟೈಮ್ಗೆ ಬನ್ನಿ ಅಂತಿದ್ದಾರೆ. ಸೊ ಹಾಗಾಗಿ ಇಲ್ಲೇ ಬೈಕ್ ಹತ್ರ ಇನ್ನು 1 ಅವರು ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ದಿರ ಇಲ್ಲೇ ಕಾಯ್ತಾ ಇದ್ದೀನಿ. ಸೊ ನೋಡೋಣ, ಹೊಟ್ಟೆ ಹಸಿತಾ ಇದೆ, ನಾನು ತಿನ್ಕೊಂಬರೋಣ ಅಂತ ನೋಡಿದ್ರೆ ಇಲ್ಲಿ ಯಾವುದು ಹೋಟ್ಲುಗಳು ಇನ್ನೂ ತೆಗ್ದಿಲ್ಲ, ಸುತ್ತಮುತ್ತ ಹೋಟ್ಲು ಇಲ್ಲ. ಸೊ ಅಲ್ಲಿವರೆಗೂ ರೀಲ್ಸ್ ನೋಡೋಣ. ಓಕೆ, ಬಾಯ್ ಬಾಯ್. ಸೊ ಗೈಸ್, ಅಲ್ಲೇ ಡ್ಯೂಟಿ ರೀಲ್ಸ್ ನೋಡಿ ನೋಡಿ ಬೋರ್ ಆಗ್ಬಿಟ್ಟು ಬಂದಿದ್ದೀನಿ ಇವಾಗ ಟಿಫನ್ ಮಾಡೋದಕ್ಕೆ. ಇವಾಗ ಟಿಫನ್ ಮಾಡಿಕೊಂಡು ತಿರ್ಗಾ ಹೋಗ್ಬೇಕು ಡ್ಯೂಟಿ. ಓಕೆ, ಬಾಯ್ ಬಾಯ್. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರ್ರಿ ನೀವು. ಸೊ ಗೈಸ್, ಅದೊಂದು ಲಾಸ್ಟ್ ಕಲೆಕ್ಷನ್ ಡ್ಯೂಟಿ ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಬಂದಿದ್ದೀನಿ. ಇವಾಗ ಮನೆಗೆ ಹೋಗಿ ಸ್ವಲ್ಪ ಸ್ನಾನ ಮಾಡಿ, ನೆನ್ನೆ ಬೇರೆ ನಿದ್ದೆ ಲೇಟಾಗಿ ಹೋದೆ. ಸೊ ನಿದ್ದೆ ಎಳಿತಾ ಇದೆ, ಸ್ವಲ್ಪ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ನೋಡೋಣ. ಹೊರಗಡೆ ಹೋದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಸೊ ಗೈಸ್, ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡಿ ಎಲ್ಲ ರೆಡಿಯಾಗಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಯಲಹಂಕ ಬಸ್ ಡಿಪೋ ಹತ್ರ. ಯಾಕಂದರೆ ಒಂದು ಬಸ್ ಪಾಸ್ ಮಾಡಿಸ್ಬೇಕಂತೆ. ಒಂದು ಬಸ್ ಪಾಸ್ ಮಾಡಿಸಿಲ್ಲ ಅಂದ್ಬಿಟ್ಟು ಎಲ್ಲೂ ಇವತ್ತು ಸ್ಕೂಲ್ ಹೋಗಿಲ್ಲ ಅವನು. ಬಸ್ ಟಿಕೆಟ್ಗೆ ಒಂದು 50 ರೂಪಾಯಿ ಇಸ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಇದೊಂದು ನೆಪ ಹೇಳ್ಕೊಂಡು ರಜಾ ಹಾಕಿದ್ದಾನೆ ನೋಡಿ ಅವನು. ಇವನು 10th ಏನಾದರೂ ಫೇಲ್ ಆದರೆ ಆಮೇಲೆ ಒಂದು ಕಥೆನೇ ಬೇರೆ ಇರುತ್ತೆ. ಸೊ ಹೋಗಿ ಬನ್ನಿ, ಇವಾಗ ಬಸ್ ಪಾಸ್ ಮಾಡಿಸ್ಕೊಂಡು ಬರೋಣ. ಓಕೆನಾ? ಆಲ್ರೆಡಿ ಟೈಮ್ ಆಗೋಗಿದೆ. ಬಸ್ ಪಾಸ್ಗೆ ಎಷ್ಟು ರೂಪಾಯಿ ಇವಾಗ? 1200 ರೂಪಾಯಿ. ನಾನೆಲ್ಲ ಸ್ಕೂಲಲ್ಲಿ ಓದಬೇಕಾದ್ರೆ ಬರೀ 750 ರೂಪಾಯಿ, 800 ರೂಪಾಯಿ ಅಷ್ಟೇ ಇದ್ದಿದ್ದು. ಇವಾಗ 1200 ರೂಪಾಯಿ ಆಗಿದೆ. ಸೊ ಬನ್ನಿ ಇವಾಗ ಹೋಗೋಣ. ಯಲಹಂಕ ಬಸ್ ಡಿಪೋ ಹತ್ರ ಹೋಗಿ ಅವನಿಗೆ ಬಸ್ ಪಾಸ್ ತಗೊಂಡು ಬರೋಣ. ಸೊ ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಆಗ್ತಿದ್ದಂಗೆ ಗೊತ್ತಾಗಿದೆ ನಮ್ಮ ಗಾಡಿ ಟೈರ್ ಪಂಚರ್ ಆಗಿದೆ ಅಂತ. ಅಂದರೆ ಪಂಚರ್ ಆಗಿಲ್ಲ ಸದ್ಯಕ್ಕೆ, ಆಣಿ ದೊಡ್ಡದು ಸ್ವಿಚ್ ಇದೆ. ಬನ್ನಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಪಂಚರ್ ಹಾಕ್ಸ್ಬೇಕು ಅಂತ ಹೋಗ್ತಾ ಇದ್ದೀವಿ. ಪಂಚರ್ आणी लगा है इधर लगाओ। देखो कितना बड़ा लगा है। कितना लेता पंचर का? 80 हाँ हाँ लगा दो। ಹೊರಟಾಯ್ತು ಎಲ್ಲ ಎಲ್ಲ ಆಯ್ತಾ ಅದು
सिंगल डाल दो, डबल डाल दो, जैसा बोलो। सिंगल का 80 आएगा, डबल का 160 आएगा। सिंगल डालना अच्छा रहता है, डबल डालना अच्छा रहता है? सिंगल का रनिंग में निकलने का डर रहता है, हाँ डबल का नहीं रहता। ठीक है, डबल ही डाल दो। मेरे को अभी भी बहुत लॉन्ग लॉन्ग घूमता रहता हूँ, डबल ही लगा दो ठीक से। ಗೈಸ್ ನೋಡಿ ಎಷ್ಟು ದೊಡ್ಡ ಆಣೆ ಸಿಕ್ಕಾಕೊಂಡ್ಬಿಟ್ಟಿದೆ, ಅಯ್ಯಪ್ಪ. ಅದು ಡಬಲ್ ಪಂಚರ್ ಆಗ್ತವ್ರೆ. ಪ್ರೈಸ್ ಇವಾಗ 160 ರೂಪಾಯಿ ಕೊಟ್ಟು 2 ಪಂಚರ್ ಹಾಕ್ಸ್ತಾ ಇದ್ದೀನಿ. ಇನ್ನ ಒಂದ್ 2 ವರ್ಷ ಏನು ಆಗ್ಬಾರ್ದು ಅಂತ ಬನ್ನಿ ಏನು ಹಾಕಿದ್ದಾರೆ ನೋಡೋಣ. ಇನ್ನ ಬೇರೆ ಬೇರೆ ಕಡೆ ಕಟ್ ಮಾಡ್ತಿದ್ದಾರೆ, ಇನ್ನ ಎಲ್ಲ ಆಗಿದೆಯೋ ಅನ್ನೋ ಅಂತ. ಪ್ರೈಸ್ ಇವಾಗ ಪಂಚರ್ ಹಾಕ್ಸಿದ್ದೀವಿ, ಇವಾಗ ತಿರ್ಗಾ ಹೋಗ್ತಾ ಇದೀವಿ ಯಲಹಂಕ ಹತ್ರ. ಬನ್ನಿ ಹೋಗೋಣ. ಇದು ಸರ್ಜಾಟ, ಇದು ಸರ್ಜಾಟ, ಇದು ಸರ್ಜಾಟ. ಇವಾಗ ಬಂದಿದ್ದೀವಿ ಯಲಹಂಕ ಡಿಪೋ ಹತ್ರ, ಬನ್ನಿ ಹೋಗೋಣ. ಕಾಸು ಕೊಟ್ಟಿಲ್ಲ ಹಿಂಗಲ್ಲ, ಪಾಸ್ ವಿತರಣೆ ಕೌಂಟರ್. 19 ತಾರೀಕು ಪಾಸ್ ಇಲ್ಲ, ಹಳೆ ಪಾಸ್ ಕಂಟಿನ್ಯೂಟಿ ಕೊಡ್ಬೋದು. ಇವತ್ತೇ ಪಾಸ್ ಇಲ್ಲ. ಇದು ಕ್ಯಾಶ್ ಏನಕ್ಕೆ ಸರ್ ಕಲೆಕ್ಟ್ ಮಾಡೋದು? ಫಸ್ಟ್ ಫೋನ್ ಪೇ ಎಲ್ಲ ಇತ್ತಲ್ಲ ಸರ್ ಇಲ್ಲಿ? ಫೋನ್ ಪೇ ಇದ್ರಲ್ಲಿ ಕೆಲವು ಫೋನ್ ಪೇ ಆಗ್ತಾ ಇಲ್ಲ. ಹಿಂದೆ 16 ಜನ ಕ್ಯೂ ನಿಂತಿರ್ತಾರೆ, ಇರ್ರಿ ಅಂತಾರೆ, ಆದ್ರೆ 200 ರೂಪಾಯಿ ಕಮ್ಮಿ ಇರ್ತದೆ. ಹಿಂದೆ ಅವರು ಬಡ್ಕೊಂತ ಇರ್ತಾರೆ, ಜನ ಗಲಾಟೆ ಮಾಡ್ತಾರೆ, ಎಷ್ಟೊತ್ತಿಗೆ ಪಾಸ್ ಕೊಡೋದು ಹಿಂಗೆ ಅಂತ. ಆಮೇಲೆ ಅವನು ತಿರ್ಗಿ ಫೋನ್ ತಗೊಂಡು, ಬ್ರೋ ನನಗೆ 200 ರೂಪಾಯಿ ಅರ್ಜೆಂಟ್ ಕಾಸು ಹಾಕು. ಇಲ್ಲಿ ನಂಬರ್ ಬರ್ದಿರ್ತೀರಿ, ನಿಮ್ ID ನಂಬರ್ ಎಲ್ಲ ಬರ್ದಿರ್ತೀರ ನೀವು. ಉದಾಹರಣೆ ನಿಂದು 738 ಪಾಸ್ ನಂಬರ್ ಇದು ಆಯ್ತಾ. ಆ 738 ಇಲ್ಲಿ ಓಡ್ತಾ ಐತೆ, ಅವನಿನ್ನ ಅಲ್ಲೇ ಇರ್ತಾನ. ಅವನು ಸರಿ 739 ಬಂದ್ರೆ ಕನ್ಫ್ಯೂಸ್ ಆಗ್ತದೆ ಎಲ್ಲಾನು. ಅದಕ್ಕೋಸ್ಕರ ನಿಲ್ಸದ್ರಿ. ಅದ್ರ ಅಮೌಂಟೇ ಇರಲ್ಲ, ದೊಡ್ಡದಾಗ ಬರ್ಸ್ಕೊಡ್ತಾರೆ. ಆಮೇಲೆ ಇರಿ ಸರ್ ಅದು ಸುತ್ತ ಹೊಡಿತಾ ಇರ್ತದೆ, ಅದ್ರಾಗ ಅಮೌಂಟ್ ಇದೆ ತಾನು ಬರೋಕ್ಕಿಲ್ಲ, ಅದು ನಿಮಗೂ ಲೇಟ್ ಆಗುತ್ತೆ. ಒಂದು 500 ರೂಪಾಯಿ ಕಾಸು ಅದು ಎಫೆಕ್ಟ್ ಆಗಿರೋದು. ಇದು ನಾಮಿನೇಷನ್ ಮಾಡಿಸ್ಕೊಡಪ್ಪ. ಇದು 10 ರೂಪಾಯಿ ಕೊಟ್ಬಿಟ್ಟು ಒಂದು ಕವರ್ ತಗೋ, ಆಧಾರ್ ಕಾರ್ಡ್ ಇದು 2 ಇಟ್ಕೊಂಡ್ಬಿಡು. ಓಕೆ, ಹಿಂಗೆ ಇಟ್ಕೊ, ಲ್ಯಾಮಿನೇಷನ್ ಮಾಡಿಸ್ಕೊಡಿ. ಇದ್ರ ಬದಲು 10 ರೂಪಾಯಿ ಕೊಟ್ಟು ಒಂದು ಕವರ್ ತಗೋ. ಫ್ರಂಟ್ ಟು ಬ್ಯಾಕು ಆಧಾರ್ ಕಾರ್ಡ್ 2 ಇಟ್ಕೊಂಡ್ಬಿಡೋದು. ಫ್ರಂಟ್ ಟು ಬ್ಯಾಕ್ ಬೇಡ, 2 ಒಂದೇ ಸೈಡ್ ಹಿಂಗ್ ಕಾಣ್ಬೇಕು. ಯಲಹಂಕನ ಇವು ಈ ಅಂಗಡಿ ಓಪನ್ ಇದ್ರೆ ಇರೋದು ಕವರ್, ಇವ್ರು ಓಪನ್ ಮಾಡಿಲ್ಲ. ಅಲ್ಲೆಲ್ಲ ಬುಕ್ ಸ್ಟೋರ್ ಇರ್ತದಲ್ಲ, ಅಲ್ಲಿ 10 ರೂಪಾಯಿ ಕೊಟ್ಟು ಒಂದು ಕವರ್ ತಗೊಂಡು. ನಾಮಿನೇಷನ್ಗೆ ಯಾಕೆ ಕಾಸು ಕೊಡ್ತೀಯಾ? ಎಷ್ಟು 10 ರೂಪಾಯಿ ತಗೊಂಡ್ರ? 15 ರೂಪಾಯಿ. 10 ರೂಪಾಯಿ ಕೊಟ್ಟು ಕವರ್ ತಗೊಂಡು ವರ್ಷ ಆಗ್ತದೆ, 1 ವರ್ಷ ಬರ್ತದೆ. ನಾಮಿನೇಷನ್ ಮಾಡಿಸ್ಕೊಡ. 10 ರೂಪಾಯಿ ಒಂದು ಸಾರಿ ಬಂದು ಸೈನ್ ಹಾಕೋ. ಹಾಕ್ತೀನಿ ಬಾ. ಸೊ ನೋಡಿದ್ರಲ್ಲ, ಪಾಸ್ ತಗೊಳ್ಳೋದಕ್ಕೆ ಇಷ್ಟು ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಇವಾಗ ಪಾಸ್ ತಗೊಂಡಿದ್ದಾಯ್ತು, ಬನ್ನಿ ಇವಾಗ ಮುಂದಕ್ಕೆ ಹೋಗೋಣ. ಐಸ್ ನೋಡಿ, ಇವಾಗ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಏನನ್ನ ತಿನ್ಸು ಅಂತ ಈ ನನ್ನ ಮಗನ್ ಇವ್ನು ಮೇಂಟೈನ್ ಮಾಡ್ಬೇಕಂದ್ರೆ ಏನಿಲ್ಲ ಅಂದ್ರೆ ಒಂದು 10,000 ರೂಪಾಯಿ ಮಿನಿಮಮ್. ನಾನೇ ಕಾಸ್ಟ್ಲಿ ಅಂತ ನಾನು ಅವಾಗ ಅನ್ಕೊಂತೀನಿ. ಇವ್ನು ನನಗೇನಿಲ್ಲ, ಅಯ್ಯಪ್ಪ ಇವ್ನಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಾನು ಅಲ್ಲಿ ಕೆಲಸ ಮಾಡಕ್ಕೆ ಇದ್ಬಿಡ್ಬೇಕಷ್ಟೇ. ಅಪ್ಪ ಮನೆಗೆ ಹೋಗೋಣ ಬಾ. ಓಕೆ, ಮನೆಗೆ ಹೋಗೋಣ ಬನ್ನಿ. ಇನ್ನೇನು ಅದೇ ಹೇಳಿದ್ದೀನೋ. ತಿನ್ಸಕ್ಕೆ ಕಾಸಿಲ್ಲಪ್ಪ, ಮತ್ತೆ ಮನೆಗೆ ಹೋಗೋದಿಲ್ಲ ಅಂದ್ರೆ ಅದಕ್ಕೆ ಹೇಳ್ತೀನಿ. ಸರಿ, ಓಕೆ, ಹೋಗೋಣ ಬನ್ನಿ.
ಸೊ ಇವಾಗ ಮನೆಗೆ ಬಂದಿದ್ದೀವಿ ಪಾಸ್ ಮಾಡಿಕೊಂಡು. ಇವಾಗ ಮನೆ ಹತ್ರ ಬಂದಿದ್ವಿ. ಟೈಮು 2 ಗಂಟೆ ಹತ್ತತ್ರ ಆಗ್ತಿದೆ. ಬನ್ನಿ ಇವಾಗ ಏನಾದರೂ 1:30 ಆಗ್ತಿದೆ. ಇವಾಗ ಏನಾದರೂ ಸ್ವಲ್ಪ ಹೊಟ್ಟೆಗೆ ಊಟ ಹಾಕ್ಕೊಂಡು ಆಮೇಲೆ ಮತ್ತೆ ಹೊರಗಡೆ ಸಿಗೋಣ, ಇಲ್ಲ ಅಂದರೆ ಒಳಗಡೆ ಸಿಗೋಣ. ಓಕೆ. ಸೊ ಮಧ್ಯಾಹ್ನ ಬಂದು ಊಟ ಮಾಡಿ ಮಲಗ್ದವನು. ಇವಾಗ ಎದ್ದಿದ್ದೀನಿ 5 ಗಂಟೆ 5:30 ಆಗ್ತಿದೆ. ಸೊ ಇವಾಗ ಬನ್ನಿ ಕೆರೆಗೆ ಒಂದು ರೌಂಡು ಸ್ವಲ್ಪ ವಾಕ್ ಹೋಗ್ಬಿಟ್ಟು ತಿರ್ಗಾ ಬಂದಮೇಲೆ ಟೈಮ್ ಇದ್ದರೆ ಜಿಮ್ಗೆ ಹೋಗ್ತೀನಿ, ಇಲ್ಲ ಅಂತಂದರೆ ಇಲ್ಲ, ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಬನ್ನಿ ವಾಕ್ ಹೋಗೋಣ. ಸೊ ಗೈಸ್ ಇವಾಗ ಕೆರೆ ರೌಂಡ್ ಹಾಕ್ಕೊಂಬಂದಿದ್ದೀವಿ. ರೋಡಾಗಿ ಬರ್ತಿದ್ದೀರಾ? ಮನೆ ಮೇಲೆ ಏನೋ ಮಾಡ್ತಾ ಇದ್ದಾನೆ ನಮ್ಮ 24 ಬೆರಳು ಇರುವ ಫ್ರೆಂಡು. ಬನ್ನಿ ನೋಡೋಣ ಏನು ಮಾಡ್ತಿದ್ದಾನೆ. ಅಡುಗೆ ಮಾಡ್ತಿದ್ದಾನ ಗೊತ್ತಿಲ್ಲ. 6 ಗಂಟೆ ಆಗಿದೆ. ಬನ್ನಿ ನೋಡೋಣ. ಹಾಯ್ ಬೋಲು. ನಾನು ಮುರಿಯೋದು ತೆಗಿತಾರದಕ್ಕ ಪೆಟ್ರೋಲ್ ಎಲ್ಲ ತಂದು ಇಕ್ಕೊಂಡಿದ್ದೀನಿ ಸತ್ತೋಗೋಣ ಅಂತ. ನಾನೇನು ಮರ್ಯಾದೆ ತೆಗ್ದೆ ಇವಾಗ? ಎಲ್ಲಕ್ಕೂ ಪುಕಾರ್ ಇಕ್ಕೊಂಬಂದಿದ್ಯಲ್ಲ, ಮಾತಾಡ್ತಾ ಇಲ್ಲ ಏ ಯಾರ ಹತ್ರ ಇಕ್ಕಿದೀನಿ? ವಿಡಿಯೋದಾಗ ಹಾಕಿದ್ಯಾ? ಇವ್ನು ಆಲಿಬಾಂಬ್ ಬಂದು ಕೇಳ್ತವನೆ. ನಾನು ಡೈಲಿ ಕಂಟೆಂಟ್ ಏನು ಬರ್ತದೆ ಅದು ಹಾಕೋದು. ಸೊ ನೋಡಿ ಗೈಸ್, ಅದನ್ನ ಹಾಕಿದ್ದಕ್ಕೂ ಬೈತವನಪ್ಪ. ಇವಾಗ ಏನು ಮಾಡ್ತಾ ಇರೋದು? ಸೊ ಆಮೇಲೆ ಸಿಗ್ತೀನಿ, ಬಾಯ್ ಗೈಸ್. ನಾನಿವಾಗ ಅಳ್ತಾ ಇದ್ದೀನಿ ನೋಡಿ. ಯಾಕೆ ಗೊತ್ತಾ? ನಾನು ಯಾಕೆ ಅಳ್ತಾ ಇದ್ದೀನಿ ಅಂತ ನನ್ನ ಫ್ರೆಂಡ್ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದು ಹೋಗಿ ಓಪನ್ ಮಾಡಿ ನೋಡಿ ಗೊತ್ತಾಗುತ್ತೆ. ನನ್ನ ಕೈಗೆ ಇವಾಗ ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ. ಈ ವಿಡಿಯೋನ ಇಲ್ಲೇ ಇವತ್ತಿನ ಡೈಲಿ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಟಾಟಾ, ಬಾಯ್ ಬಾಯ್.